ನಾನು ಲಿಂಕ್ ರೋಡಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಅಕ್ಕ ಅಲ್ಲಿ ಬಂದರು ನನ್ನ ಜೊತೆ ಇದಕ್ಕೆ ಸ್ಟೇ ಮಾಡೋಕ್ಕೆ. ಆಲ್ಮೋಸ್ಟ್ ನಾನು ಅಲ್ಲಿ 3 to 4 months ಕೆಲಸ ಮಾಡಿದೆ. ಆ ಜೊತೆಯಲ್ಲಿ ನಮ್ಮ ಅಕ್ಕ ನನ್ನ ಜೊತೆ 3 months ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನಮಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸೈನ್ ಮಾಡಿ ನಾನು ಬ್ಯಾಕ್ ಕಡೆ ಹೊರಟೋಗ್ಬಿಟ್ಟೆ, ಸರಿನಾ. ಅದಾದಮೇಲೆ ಇವರು ನಮ್ಮ ಅಕ್ಕ ಮಾಡಿದ್ರು, ಅಲ್ಲಿ ಹಿಂದೆಗಡೆ ಗುಟ್ಟಲಿ ಪಾಯಸಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿದ್ರು ಅವರು, ಸರಿನಾ. ಸೊ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾವ್ದು ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟು ಪೂಜಾ ಮತ್ತು ಕಾಜಲು ಅವ್ರು ಪರಿಚಯ ಆದರು. ಮತ್ತು ಎಷ್ಟೊಂದು ಜನ ಹುಡುಗರಿದ್ರು, ಅವರು ತುಂಬ ಕಾಲ್ ಮಾಡ್ತಾಯಿದ್ರು. ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 month ಜುಲೈ ತಿಂಗಳಲ್ಲಿ ನಾನು 22ಗೆ ನಾನು ಅಕ್ಕ ಮನೆಗೆ ಹೋದೆ. ಆಲ್ಮೋಸ್ಟ್ ನಾನು ಅಕ್ಕ ಜೊತೆ ನಾನು 3 to 4 weeks ಸ್ಟೇ ಮಾಡಿದೆ ಅಕ್ಕ ಜೊತೆ. ನಮ್ಮ ಜೊತೆ ನನ್ನ ವೈಫ್ ಬೇರೆ ಇದ್ದರು, ಸರಿನಾ. ಅದಾದಮೇಲೆ ನಾನು ಕಾಯಲ್ಲಿ ಬಿದ್ದೆ. ನಮ್ಮ ವೈಫ್ದು ಪ್ರೆಗ್ನೆಂಟ್ ಇದ್ದಾರಲ್ಲ, ಸ್ಕ್ಯಾನ್ ಮಾಡಬೇಕಂತ ನಾವು ಅಲ್ಲಿಂದ ನನ್ನ ಮಂಗಳ ಹೊರಟೋಗ್ಬಿಟ್ಟು. ಆಮೇಲೆ ರಕ್ಷಾಬಂಧನ ಬಂತು August 15 ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ಬೇಕಾದ್ರೆ ಇದೇನಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ August 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನಮಗೆ. ಸೊ ಆ ಟೈಮಲ್ಲಿ ಅಕ್ಕ ಇದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ರು, TL ಆಗಿದ್ದರು ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಜಾಸ್ತಿ ಈಗ ಅಂದರೆ ಈಗ ಅವ್ರ ಮ್ಯಾನೇಜರ್ಸು ಡೌಟ್ ಇದ್ದಿದ್ದ ಮ್ಯಾನೇಜರ್ಸು ಅವ್ರ ನಂಬರ್ ಕೊಟ್ಟೆ ನಾನು. ಹಳೆ ಮ್ಯಾನೇಜರ್ ಇದ್ದರು ಶಶಿಧರ್ ಅಂತ. ಯಾರು ಅಷ್ಟಾಫ್ ಗೊತ್ತಿಲ್ಲ. ಆ್ಯಕ್ಚುಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಅವ್ನ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇರಿದ್ರು, ಹೆಸರೆಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಗೊತ್ತಿತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ಲಾಸ್ಟ್ ಮಾತಾಡಿದ್ದು ಅಂದರೆ 21. ಆಮೇಲೆ ಮಾತಾಡಿಲ್ಲ ನಾನು. ಅಕ್ಕ ಆಫ್ಲೈನ್ ಹೋಗಿದ್ದು ಇದು September 4. ಆಮೇಲೆ ಅವ್ರು ಆನ್ಲೈನ್ ಬರಲೇ ಇಲ್ಲ. ಸೊ ನಾವೀಗ ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾರೆ, ನಮ್ಮ ಡ್ಯಾಡಿ ಆಪರೇಷನ್ ಬೇರೆ ಮಾಡ್ತಾಯಿದ್ರು. ನಾವು ಇಲ್ಲಿ ಬ್ಯುಸಿ ಆಗ್ಬಿಟ್ಟು ಇವ್ರ ಕಡೆ ನಾವು ಗಮನನೇ ಕೊಡಲಿಲ್ಲ. ನಮ್ಮ ಮಮ್ಮಿ ಬಂದರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲೋದ್ರು ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಈ ಥರ ಆಗಿದೆ. ಬಿಲ್ಡಿಂಗ್ ಓನರ್ ಕಾಲ್ ಮಾಡಿದ್ರು, ನಿಮ್ಮ ಅಕ್ಕ ಮನೆಯಿಂದ ಸ್ಮೆಲ್ ಬರ್ತಾಯಿದೆ, ಫ್ರಿಜ್ಜಲ್ಲೇನೋ ತರಕಾರಿ ಕೊಳ್ತಾಗಿರೋ ಬನ್ನಿ ಅಂತ ಹೇಳಿದರು. ಆ ಟೈಮಲ್ಲಿ ನಾವು ಹೋದ್ವು. ಆವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಕ್ಕ ಇಬ್ರು ಬೆಳಗ್ಗೆ ಹೋದರು. ಆ ಟೈಮಲ್ಲಿ ಓನರ್ ಕೀ ಕೊಡಲಿಲ್ಲ. ಬಟ್ ಅವ್ರು ಕೀ ಹೆಂಗೋ ತೆಗೆದಿದ್ದಾರೆ. ಓಪನ್ ಮಾಡಿದಾಗ ನೋಡಿದಾಗ ಫ್ರಿಜ್ ಒಡೆ ಓಪನ್ ಚೆಕ್ ಮಾಡಿದಾಗ ಪೂರ್ತಿ ಬಾಡಿ ಪೀಸ್ ಆಗಿ ಕಟ್ಟಾಗಿರೋದು ನೋಡಿದ್ದಾರೆ. ನಾನು ಲಿಂಕ್ ರೋಡಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಅಕ್ಕ ಅಲ್ಲಿ ಬಂದರು ನನ್ನ ಜೊತೆ ಇದಕ್ಕೆ ಸ್ಟೇ ಮಾಡೋಕ್ಕೆ. ಆಲ್ಮೋಸ್ಟ್ ನಾನು ಅಲ್ಲಿ 3 to 4 months ಕೆಲಸ ಮಾಡಿದೆ. ಆ ಜೊತೆಯಲ್ಲಿ ನಮ್ಮ ಅಕ್ಕ ನನ್ನ ಜೊತೆ 3 months ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನಮಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸೈನ್ ಮಾಡಿ ನಾನು ಬ್ಯಾಕ್ ಕಡೆ ಹೊರಟೋಗ್ಬಿಟ್ಟೆ, ಸರಿನಾ. ಅದಾದಮೇಲೆ ಇವರು ನಮ್ಮ ಅಕ್ಕ ಮಾಡಿದ್ರು, ಅಲ್ಲಿ ಹಿಂದೆಗಡೆ ಗುಟ್ಟಲಿ ಪಾಯಸಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿದ್ರು ಅವರು, ಸರಿನಾ. ಸೊ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾವ್ದು ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟು ಪೂಜಾ ಮತ್ತು ಕಾಜಲು ಅವ್ರು ಪರಿಚಯ ಆದರು. ಮತ್ತು ಎಷ್ಟೊಂದು ಜನ ಹುಡುಗರಿದ್ರು, ಅವರು ತುಂಬ ಕಾಲ್ ಮಾಡ್ತಾಯಿದ್ರು. ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 month ಜುಲೈ ತಿಂಗಳಲ್ಲಿ ನಾನು 22ಗೆ ನಾನು ಅಕ್ಕ ಮನೆಗೆ ಹೋದೆ. ಆಲ್ಮೋಸ್ಟ್ ನಾನು ಅಕ್ಕ ಜೊತೆ ನಾನು 3 to 4 weeks ಸ್ಟೇ ಮಾಡಿದೆ ಅಕ್ಕ ಜೊತೆ. ನಮ್ಮ ಜೊತೆ ನನ್ನ ವೈಫ್ ಬೇರೆ ಇದ್ದರು, ಸರಿನಾ. ಅದಾದಮೇಲೆ ನಾನು ಕಾಯಲ್ಲಿ ಬಿದ್ದೆ. ನಮ್ಮ ವೈಫ್ದು ಪ್ರೆಗ್ನೆಂಟ್ ಇದ್ದಾರಲ್ಲ, ಸ್ಕ್ಯಾನ್ ಮಾಡಬೇಕಂತ ನಾವು ಅಲ್ಲಿಂದ ನನ್ನ ಮಂಗಳ ಹೊರಟೋಗ್ಬಿಟ್ಟು. ಆಮೇಲೆ ರಕ್ಷಾಬಂಧನ ಬಂತು August 15 ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ಬೇಕಾದ್ರೆ ಇದೇನಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ August 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನಮಗೆ. ಸೊ ಆ ಟೈಮಲ್ಲಿ ಅಕ್ಕ ಇದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ದರು, TL ಆಗಿದ್ದರು ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಜಾಸ್ತಿ ಈಗ ಅಂದರೆ ಈಗ ಅವ್ರ ಮ್ಯಾನೇಜರ್ಸು ಡೌಟ್ ಇದ್ದಿದ್ದ ಮ್ಯಾನೇಜರ್ಸು ಅವ್ರ ನಂಬರ್ ಕೊಟ್ಟೆ ನಾನು. ಹಳೆ ಮ್ಯಾನೇಜರ್ ಇದ್ದರು,
ಶಶಿಧರ್ ಅಂತ. ಅವ್ರ ಮೇಲೆ ಮನೆಯವರು ಹೇಳಿದ್ದಾರೆ ಪೊಲೀಸರಿಗೆ. ಅಶ್ರಫ್ ಅವ್ರು ನಿಮಗೆ ಪರಿಚಯ ಇದ್ರಾ? ಯಾರು? ಅಶ್ರಫ್ ಗೊತ್ತಿಲ್ಲ. ಆ್ಯಕ್ಚುಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಅವ್ನ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇರಿದ್ರು, ಹೆಸರೆಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಗೊತ್ತಿತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ನಾನು ಲಾಸ್ಟ್ ಮಾತಾಡಿದ್ದು ಅಂದರೆ 21, ಆಮೇಲೆ ಮಾತಾಡಿಲ್ಲ ನಾನು. ಅಕ್ಕ ಆಫ್ಲೈನ್ ಹೋಗಿದ್ದು ಇದು ಸೆಪ್ಟೆಂಬರ್ 4. ಆಮೇಲೆ ಅವ್ರು ಆನ್ಲೈನ್ ಬರಲೇ ಇಲ್ಲ. ಸೊ ನಾವೀಗ ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾರೆ, ನಮ್ಮ ಡ್ಯಾಡಿ ಆಪರೇಷನ್ ಬೇರೆ ಮಾಡ್ತಾಯಿದ್ರು. ನಾವು ಇಲ್ಲಿ ಬ್ಯುಸಿ ಆಗ್ಬಿಟ್ಟು ಇವ್ರ ಕಡೆ ನಾವು ಗಮನನೇ ಕೊಡಲಿಲ್ಲ. ನಮ್ಮ ಮಮ್ಮಿ ಬಂದರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲೋದ್ರು ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಈ ಥರ ಆಗಿದೆ. ಬಿಲ್ಡಿಂಗ್ ಓನರ್ ಕಾಲ್ ಮಾಡಿದ್ರು, ನಿಮ್ಮ ಅಕ್ಕ ಮನೆಯಿಂದ ಸ್ಮೆಲ್ ಬರ್ತಾ ಇದೆ, ಫ್ರಿಜ್ಜಲ್ಲೇನೋ ತರಕಾರಿ ಕೊಳ್ತಾಗಿರೋ ಬನ್ನಿ ಅಂತ ಹೇಳಿದರು. ಆ ಟೈಮಲ್ಲಿ ನಾವು ಹೋದ್ವು. ಆವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಕ್ಕ ಇಬ್ರು ಬೆಳಗ್ಗೆ ಹೋದರು. ಆ ಟೈಮಲ್ಲಿ ಓನರ್ ಕೀ ಕೊಡಲಿಲ್ಲ, ಬಟ್ ಅವ್ರು ಕೀ ಹೆಂಗೋ ತೆಗೆದಿದ್ದಾರೆ. ಓಪನ್ ಮಾಡಿದಾಗ ನೋಡಿದಾಗ ಫ್ರಿಜ್ ಒಡೆ ಓಪನ್ ಚೆಕ್ ಮಾಡಿದಾಗ ಪೂರ್ತಿ ಬಾಡಿ ಪೀಸ್ ಆಗಿ ಕಟ್ಟಾಗಿರೋದು ನೋಡಿದ್ದಾರೆ. ನಾನು ಲಿಂಕ್ ರೋಡಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಅಕ್ಕ ಅಲ್ಲಿ ಬಂದರು ನನ್ನ ಜೊತೆ ಇದಕ್ಕೆ ಸ್ಟೇ ಮಾಡೋಕ್ಕೆ. ಆಲ್ಮೋಸ್ಟ್ ನಾನು ಅಲ್ಲಿ 3 to 4 months ಕೆಲಸ ಮಾಡಿದೆ. ಆ ಜೊತೆಯಲ್ಲಿ ನಮ್ಮ ಅಕ್ಕ ನನ್ನ ಜೊತೆ 3 months ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನಮಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸೈನ್ ಮಾಡಿ ನಾನು ಬ್ಯಾಕ್ ಕಡೆ ಹೊರಟೋಗ್ಬಿಟ್ಟೆ, ಸರಿನಾ. ಅದಾದಮೇಲೆ ಇವರು ನಮ್ಮ ಅಕ್ಕ ಮಾಡಿದ್ರು, ಅಲ್ಲಿ ಹಿಂದೆಗಡೆ ಗೊಟ್ಟಲಿ ಪಾಯಸಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿದ್ರು ಅವರು, ಸರಿನಾ. ಸೊ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾವ್ದು ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟು ಪೂಜಾ ಮತ್ತು ಕಾಜಲು ಅವ್ರು ಪರಿಚಯ ಆದರು. ಮತ್ತು ಎಷ್ಟೊಂದು ಜನ ಹುಡುಗರಿದ್ರು, ಅವರು ತುಂಬ ಕಾಲ್ ಮಾಡ್ತಾಯಿದ್ರು. ಯಾರೋ ಜೊತೆ ಜಗಳ ಆಗಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 month ಜುಲೈ ತಿಂಗಳಲ್ಲಿ ನಾನು 22ಗೆ ನಾನು ಅಕ್ಕ ಮನೆಗೆ ಹೋದೆ. ಆಲ್ಮೋಸ್ಟ್ ನಾನು ಅಕ್ಕ ಜೊತೆ ನಾನು 3 to 4 weeks ಸ್ಟೇ ಮಾಡಿದೆ ಅಕ್ಕ ಜೊತೆ. ನಮ್ಮ ಜೊತೆ ನನ್ನ ವೈಫ್ ಬೇರೆ ಇದ್ದರು, ಸರಿನಾ. ಅದಾದಮೇಲೆ ನಾನು ಕಾಯಲ್ಲಿ ಬಿದ್ದೆ. ನಮ್ಮ ವೈಫ್ದು ಪ್ರೆಗ್ನೆಂಟ್ ಇದ್ದಾರಲ್ಲ, ಸ್ಕ್ಯಾನ್ ಮಾಡಬೇಕಂತ ನಾವು ಅಲ್ಲಿಂದ ನನ್ನ ಮಂಗಳ ಹೊರಟೋಗ್ಬಿಟ್ಟು. ಆಮೇಲೆ ರಕ್ಷಾಬಂಧನ ಬಂತು ಆಗಸ್ಟ್ 15ರಲ್ಲಿ. ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ಬೇಕಾದ್ರೆ ಇದೇನಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ ಆಗಸ್ಟ್ 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನಮಗೆ. ಸೊ ಆ ಟೈಮಲ್ಲಿ ಅಕ್ಕ ಇದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ದರು, TL ಆಗಿದ್ದರು ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಜಾಸ್ತಿ ಈಗ ಅಂದರೆ ಈಗ ಅವ್ರ ಮ್ಯಾನೇಜರ್ಸು ಡೌಟ್ ಇದ್ದಿದ್ದ ಮ್ಯಾನೇಜರ್ಸು ಅವ್ರ ನಂಬರ್ ಕೊಟ್ಟೆ ನಾನು. ಹಳೆ ಮ್ಯಾನೇಜರ್ ಇದ್ದರು ಶಶಿಧರ್ ಅಂತ. ಹೇಳಿದ್ದಾರೆ ಪೊಲೀಸರಿಗೆ. ಅಶ್ರಫ್ ಅವ್ರು ನಿಮಗೆ ಪರಿಚಯ ಇದ್ರಾ? ಯಾರು? ಅಶ್ರಫ್ ಗೊತ್ತಿಲ್ಲ. ಆ್ಯಕ್ಚುಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಅವ್ನ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇರಿದ್ರು, ಹೆಸರೆಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಗೊತ್ತಿತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ನಾನು ಲಾಸ್ಟ್ ಮಾತಾಡಿದ್ದು ಅಂದರೆ 21, ಆಮೇಲೆ ಮಾತಾಡಿಲ್ಲ ನಾನು. ಅಕ್ಕ ಆಫ್ಲೈನ್ ಹೋಗಿದ್ದು ಇದು ಸೆಪ್ಟೆಂಬರ್ 4. ಆಮೇಲೆ ಅವ್ರು ಆನ್ಲೈನ್ ಬರಲೇ ಇಲ್ಲ. ಸೊ ನಾವೀಗ ನಮ್ಮ ವೈಫ್ ಪ್ರೆಗ್ನೆಂಟ್ ಇದ್ದಾರೆ, ನಮ್ಮ ಡ್ಯಾಡಿ ಆಪರೇಷನ್ ಬೇರೆ ಮಾಡ್ತಾಯಿದ್ರು. ನಾವು ಇಲ್ಲಿ ಬ್ಯುಸಿ ಆಗ್ಬಿಟ್ಟು ಇವ್ರ ಕಡೆ ನಾವು ಗಮನನೇ ಕೊಡಲಿಲ್ಲ. ನಮ್ಮ ಮಮ್ಮಿ ಬಂದರು, ರೂಮಲ್ಲಿ ಬೀಗ ಹಾಕಿದ್ದಾರೆ, ಎಲ್ಲೋದ್ರು ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಈ ಥರ ಆಗಿದೆ. ಬಿಲ್ಡಿಂಗ್ ಓನರ್ ಕಾಲ್ ಮಾಡಿದ್ರು, ನಿಮ್ಮ ಅಕ್ಕ ಮನೆಯಿಂದ ಸ್ಮೆಲ್ ಬರ್ತಾ ಇದೆ, ಫ್ರಿಜ್ಜಲ್ಲೇನೋ ತರಕಾರಿ ಕೊಳ್ತಾಗಿರೋ ಬನ್ನಿ ಅಂತ ಹೇಳಿದರು. ಆ ಟೈಮಲ್ಲಿ ನಾವು ಹೋದ್ವು. ಆವಾಗ ಚೆಕ್ ಮಾಡಿದಾಗ ನಮ್ಮ ಮಮ್ಮಿ